ಆಗಮಿಸುತ್ತಿದ್ದಾರೆ. ಕಾರವಾರದ ತಮಗೆ ಮಾತಿಗಾಗಿ ಈ ಸಭೆ ಎಲ್ಲರಿಗೂ ನಮಸ್ಕಾರ. ಕಾರವಾರವು ಅವರಿಗೆ ಸಹಕಾರ ನೀಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿ ಹಾಗೂ ಭಾರತದ ಪೌರರಾದ ನಾವು ನಮ್ಮ ದೇಶದ ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಹಿರಿಯರು ಸಿದ್ಧತೆಯಲ್ಲಿರಬೇಕು. ಶ್ರೀಮತಿ ಅವಕಾಶವೇ ನಾವು ಚುನಾಯಿಸಿಕೊಳ್ಳುವಂಥದ್ದೇ ಅವಕಾಶವನ್ನ ಮತದಾನದ ಮೂಲಕ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ. ಆದ್ರಿಂದ ಪ್ರಜಾ ನಾಯಕರನ್ನ ಆರಿಸಿ ಕಳಿಸುವಾಗ ನಮ್ಮ ದೇಶ ಮತ್ತು ನಮ್ಮ ನಾಡಿನ ಸರ್ವತೋಮುಖ ಅಭಿವೃದ್ಧಿಗಾಗಿ, ದೇಶದ ಆಂತರಿಕ ಬಾಹ್ಯವಾಗಿ ಮತ್ತೆ ಸುರಕ್ಷಿತವಾಗಿ ನಮ್ಮ ದೇಶದ ಜನರ ಒಳಿತಿಗಾಗಿ ಮಿಡಿಯುವ ನಾಯಕನನ್ನ ಆರಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಚೆಕ್ ಪೋಸ್ಟ್ ನಿರ್ಮಾಣ ಆಗುತ್ತೆ. ಇದರ ಜೊತೆಗೆ ಫ್ಲೈಯಿಂಗ್ ಸ್ಕ್ವಾಡ್ ಕೂಡ ಇರುತ್ತೆ. ಫ್ಲೈಯಿಂಗ್ ಸ್ಕ್ವಾಡ್ ಅಲ್ಲಿ ಜಿಲ್ಲಾಡಳಿತದ ಮತ್ತು ಪೊಲೀಸ್ ಸಿಬ್ಬಂದಿ ಎಲ್ಲ ಸೇರಿ ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇರುತ್ತೆ. ಯಾವುದೇ ಸಮಯದಲ್ಲಿ ಕಂಪ್ಲೇಂಟ್ ಬರುತ್ತೆ, ಇವಾಗ ಅಕ್ಕಪಕ್ಕ ಮನೆಯಲ್ಲಿ ಈ ತರ ಬಂದು ಎದುರಿಸ್ತಾ ಇದಾರೆ, ಇಲ್ಲ ಮಾಡ್ತಾ ಇದಾರೆ, ಇಲ್ಲ ಹಣ ಹಂಚ್ತಾ ಇದಾರೆ, ಆ ತರದ ಎಲ್ಲ ಒಂದು ಪ್ರಕರಣಗಳಿಗೆ ಅಟೆಂಡ್ ಮಾಡೋದಕ್ಕೆ ಫ್ಲೈಯಿಂಗ್ ಸ್ಕ್ವಾಡ್ ಅಂತ ಇರುತ್ತೆ. People are eligible to vote in our district ಅಂತ. ಟೋಟಲ್ ಯಂಗ್ ವೋಟರ್ಸ್ ನಮ್ಮ ತರ 18 ಇಯರ್ಸ್ ತುಂಬಿದವರಿಗೆ ನಾವು ವೋಟರ್ ಲಾಸ್ಟ್ ಒಂದು ವರ್ಷದಲ್ಲಿ ವೋಟರ್ ಕಾರ್ಡ್ ನಾವು ಕೊಟ್ಟಿರೋದು ಆಲ್ಮೋಸ್ಟ್ 24,000 ವೋಟರ್ಸ್ have been enrolled in the last 1 year. It was in fact one of the highest recent years ಅಲ್ಲಿ ಲಾಸ್ಟ್ ಇಯರ್ ತುಂಬಾ ಹೈ ಎನ್ರೋಲ್ಮೆಂಟ್ ಆಗಿದೆ. ನನಗೆ ಈ ಪ್ರೋಗ್ರಾಮಿಂದ ನನಗೆ ಈಗ ಒಂದು ಹೊಸ ವೋಟರ್ ಕಾರ್ಡ್ ಸಿಗಿದ್ದಾರೆ. ನನಗೆ 18 ವರ್ಷ ಆಯಿತು. ಅಂದರೆ ಕೆ ಲಕ್ಷ್ಮೀಪ್ರಿಯಾ ಮ್ಯಾಮ್ ಅನ್ನು ಒಳ್ಳೆಯ ಸ್ಪೀಚ್ ಕೊಟ್ಟು ನನಗೆ ಎಲ್ಲ ಬೆನಿಫಿಟ್ಸ್ ಅವರು ತಿಳಿದುಕೊಂಡಿದ್ದಾರೆ ಮತ್ತು ನಾನು ಒಳ್ಳೆಯ ವ್ಯಕ್ತಿಗೆ ನನ್ನ ವೋಟವನ್ನು ಕೊಡಿ ಈ ದೇಶದ ಅಭಿವೃದ್ಧಿಗಾಗಿ ನಾನು ವೋಟ್ ಮಾಡ್ತೇನೆ. ಎಲ್ರಿಗೂ ಹೋಟ್ ಇರುತ್ತೆ ಅಲ್ವಾ. ಇವಾಗ ನಾವು ಒಂದು ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡೋದ್ರಿಂದ ನಮ್ಮ ದೇಶದ ಒಳ್ಳೆ ಜನನ ಒಂದೇ ವ್ಯಕ್ತಿನ ಆಯ್ಕೆ ಮಾಡೋದ್ರಿಂದ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತದೆ. ಹಾಗೂ ಇದು ಮತದಾನ ಮಾಡುವುದು ಎಲ್ರಿಗೂ ಒಂದು ಹಕ್ಕಾಗಿರುತ್ತೆ. ಅದನ್ನು ಯಾರು ಮಿಸ್ ಮಾಡ್ಕೋಬಾರ್ದು. ಅದು ಎಲ್ರಿಗೂ ಅದು ನಾವು ಬೇರೆಯವರಿಗೆ ಪ್ರೋತ್ಸಾಹ ನೀಡಿ ಅವರು ಕೂಡ ಮತದಾನ ಮಾಡುವ ಥರ ಮಾಡಬೇಕೆಂದು ನಾನು ಹೇಳುತ್ತೇನೆ. ನಾವು ಸೈಕಲ್ ಜಾಥಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಏನೆಂದರೆ ರನ್ನಿಂಗ್ ಆಗಿ ತೆಗಿಬೇಕು. ನಿಂತ್ರೆ ಮತ್ತೆ ಎಸ್.ಎಂ. ಮಂಗಳಾ ಮೇಡಮ್ ಅವರು ಉಳುಕುಗಳಿರಬಹುದು ಎಷ್ಟೇ ಕಾರ್ಯಕ್ರಮವನ್ನು ಜ್ಯೋತಿ ಬೆಳೆಸುವ ಮೂಲಕ ವಿದ್ಯುತ್ವಾಗಿ ಎಲ್ಲ ಗೌರವಂತ ಹೃದಯ ದೀಪ ಮತದಾನವನ್ನು ಚಲಾಯಿಸಿ ಎಲ್ಲ ವಿಷಯಗಳನ್ನು ಅಡಕಗೊಂಡು ಅವರೊಂದು ಮಾರ್ಗದರ್ಶಿ ಮಾತುಗಳನ್ನು ಆಡಿದ್ದಾರೆ. ಯಾವ ರೀತಿ ಚುನಾವಣೆಯ ನಿಯಮಗಳ ಬದಲಾವಣೆ ಇರ್ಬೋದು, ಎಷ್ಟು ಚೇಂಜಸ್ ಬಂದಿದೆ. 1950ಇಂದ ಇವತ್ತಿನವರೆಗೆ ನಾವು ಬ್ಯಾಲೆಟ್ ಪೇಪರಲ್ಲಿ ಹೋಗಿ ಟಿಕ್ ಮಾಡಿ ವೋಟ್ ಮಾಡಿ ಬರ್ತಾ ಇದ್ವಿ, ಕೈಗೆ ಶಾಯಿ ಹಚ್ಕೊಂಡು. 40,000 ಜನ ಯಂಗ್ಸ್ಟರ್ಸ್ ದೇ ಹ್ಯಾವ್ ರಿಜಿಸ್ಟರ್ಡ್ ಅಂಡ್ ದೇ ಆರ್ ಕಾಲ್ಡ್ ಆಸ್ ಯಂಗ್ ವೋಟರ್ಸ್. ಅಂದ್ರೆ ಒಂದು ಜಿಲ್ಲೆಯ ಇಡೀ ಒಂದು ಚರಿತ್ರೆಯನ್ನ ಬದಲಾಯಿಸ್ತಕ್ಕಂಥ ಒಂದು ಜಿಲ್ಲೆಯ, ನಿಮ್ಮ ಮಾತಲ್ಲಿ ಹೇಳೋದಾದ್ರೆ ಹಣೆ ಬರವನ್ನು ಬದಲಾಯಿಸ್ತಕ್ಕಂಥ ಶಕ್ತಿ ನಿಮ್ಮ ಕೈಲಿದೆ. ಮೊದಲನೇದು ಒಂದು ಯಾವುದು ವರ್ಗ, ಹೆಣ್ಣು ಮಕ್ಕಳು. ಇನ್ನೊಂದು ಯಂಗ್ ವೋಟರ್ಸ್ 40,000. ಇಟ್ಸ್ ಅ ವೆರಿ ವೆರಿ ಸೈಜಬಲ್ ಪಾಪ್ಯುಲೇಷನ್. And 6,33,000 is a huge population. If you want to set right anything that has happened in the history, if you think it is a blunder or a mistake that has been committed by your forefathers, here is the biggest opportunity for all of you.